ನಮಸ್ಕಾರ. ನಾನು NGO ಕಡೆಯಿಂದ ಬಂದಿದ್ದೀನಿ. NGO ಕಡೆ ಅಂದ್ರೆ ಅದು ಜೀವನಧಾರ ಫೌಂಡೇಶನ್. ಯಾರೇ ಆಗಲಿ ಮಾಡ್ಕೋಬಹುದು ಮೆಂಬರ್ಶಿಪ್. ಬಡವರಿಗೆ, ಶ್ರೀಮಂತರು, ಪ್ರತಿಯೊಬ್ಬರು ಗವರ್ಮೆಂಟ್ ಜಾಬ್ ಯಾರೇ ಮಾಡ್ಕೋಬಹುದು. ಫಸ್ಟ್ ಫೌಂಡೇಶನ್ ಅದು ಬಂದು 2350 ರೂಪಾಯಿ ಡೊನೇಷನ್ ಮಾಡೋದು. ಆಮೇಲೆ 2100 ರೂಪಾಯಿ ಮಾತ್ರ ಅದು ಕಟ್ಟೋದು ಐಡಿಗೆ. 250 ರೂಪಾಯಿ JDGP ಆಪ್ಗೆ. ಆ JDGP ಆಪ್ಗೆ ಏನಂತಂದ್ರೆ ಏನೇ ಆಗಲಿ ನಾವು ಶಾಪಿಂಗ್ ಮಾಡ್ಕೊಬಹುದು. ಅದರಲ್ಲಿ ಫೋನ್ ಬಿಲ್ಲು, ವಾಟರ್ ಬಿಲ್ಲು, ಕರೆಂಟ್ ಬಿಲ್ ಎಲ್ಲ ಕಟ್ಬೋದು ಅಂತ ಅದೊಂಥರ ಫೋನ್ ಪೇ ತರ ಆಪ್ ಅದರಲ್ಲಿ ಕೊಟ್ಟಿರೋದಕ್ಕೆ 250 ರೂಪಾಯಿ ಆಡ್ ಮಾಡಿದ್ದಾರೆ. 2100 ರೂಪಾಯಿ ಮಾತ್ರ ಐಡಿಗೆ. ಆತರ ಅದು ಒಂದು ಮೆಂಬರ್ಶಿಪ್, ಲೈಫ್ ಮೆಂಬರ್ಶಿಪ್. ಮತ್ತೆ ಅದರಲ್ಲೇ ಕನ್ಯಾದಾನ ಅಂತ ಬಿಟ್ಟಿದ್ದಾರೆ. ಮದುವೆ ಆಗ್ತಿದ್ದ ಹುಡುಗಿಗೆ 1 ವರ್ಷ ಮಗುವಿಂದ ಸ್ಟಾರ್ಟ್. ಇವಾಗ ಅದೇ ತರನೇ ಗಂಡು ಮಕ್ಕಳನ್ನು ಬಿಟ್ಟಿದ್ದಾರೆ. ಈ ಕನ್ಯಾದಾನ ಹೆಣ್ಮಕ್ಳು ಬಿಟ್ಟಿದ್ದು. ಇವಾಗ ಎಲ್ಲ ನಮ್ಗೆ ಹೆಣ್ಮಕ್ಳು ಇಲ್ಲ ಗಂಡು ಮಕ್ಳು ಇದಾರ ಅಂತ ಹೇಳ್ತಾ ಇರೋದಕ್ಕೆ ಅದು ಹೆಣ್ಮಕ್ಳು ಗಂಡು ಮಕ್ಳಿಗೆ ಎಲ್ಲ ಸೇರಿಸಿ ಎಲ್ಲಾರು ಸಮಾನಾಗಿ ಎಲ್ಲಾರು ಬಿಟ್ಟಿದ್ದಾರೆ. 2100 ರೂಪಾಯಿ ಬರ್ತಾ ಇದೆ ಫಸ್ಟ್. ಇವಾಗ 2600 ರೂಪಾಯಿ ಮಾಡಿದ್ದಾರೆ ಒಂದು ಮಗುಗೆ. ತಿಂಗಳಿಂದ ತಗೋಬೇಕಂದ್ರೆ ಒಂದು ಮೆಂಬರ್ಗೆ ನಾವು ಆಡ್ ಮಾಡಬೇಕು. ಆಗ ಅಮೌಂಟ್ ತಗೊಳಕಾಗುತ್ತೆ. ಇದರಲ್ಲಿ ಎಲ್ಲರಿಗೂ ಬೆನಿಫಿಟ್ ಇದೆ. ಇದೊಂದು ಇನ್ನೊಂದು ಇದರಲ್ಲಿ ಲೀಗಲ್ ಡಾಕ್ಯುಮೆಂಟ್ ಇದಾವೆ. ಯಾರಿಗೂ ಗವರ್ಮೆಂಟ್ ಎಲ್ಲ ಮೋಸನೇ ಇಲ್ಲ. ಇದು ಗವರ್ಮೆಂಟ್ ಅಟ್ಯಾಚ್ ಆಗಿದೆ. ಗವರ್ಮೆಂಟ್ ಇಂದ ಎಲ್ಲ ಲೀಗಲ್ ಡಾಕ್ಯುಮೆಂಟ್ ಎಲ್ಲ ಇದಾವೆ. ಇದರಿಂದ ಯಾರಿಗೂ ಇನ್ನು ಮೋಸ ಇಲ್ಲ. ನಂಬಿಕೆಯಿಂದ ನಾವು ಹಾಕೋಬಹುದು. ಇದೇ ತರನೇ ಎಲ್ಲಾರು ತುಂಬಾ ಜನ ಮಾಡಿದ್ದಾರೆ. ಡೈಲಿ ಮನೇಲಿ ಕೆಲಸ ಇರ್ತಿದ್ದವರು, ಓದಿರ್ತಿದ್ದವರು ಇದರಿಂದ ಸ್ವಲ್ಪ ದುಡ್ಕೋಬಹುದು, ದುಡಿಮೆ ಮಾಡ್ಕೋಬಹುದು. ಇದಕ್ಕೂ ಬಡವರಿಗೆ ತುಂಬಾ ಯೂಸ್ ಆಗುತ್ತೆ. ಹೆಣ್ಮಕ್ಳಿಗೆ ಎಜುಕೇಶನ್ಗೆ, ಹೈಯರ್ ಎಜುಕೇಶನ್ಗೂ ಇದರಲ್ಲಿದೆ. ಹೈಯರ್ ಎಜುಕೇಶನ್ಗೂ ಇದರಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತೆ ಈ ಕೋರ್ಸ್ ಇಂದ ಎಲ್ಲಾರು ನಾಲ್ಕು ಒಳ್ಳೇದಾಗಬೇಕು ಅಂತ ಎಲ್ಲಾರು ಹೇಳ್ಕೋಬೇಕು. ನಾವು ಅಕ್ಕಪಕ್ಕದವರಿಗೆ ಬೇರೆಯವ್ರಿಗೂ ತಿಳಿಸಬೇಕು. ಇವಾಗ ನಾವಂದೇ ದುಡ್ಡು ತಗೊಳೋದಲ್ಲ, ಬೇರೆಯವ್ರಿಗೂ ಬೆನಿಫಿಟ್ ಆಗ್ಬೇಕಂತ NGO ಕಡೆಯಿಂದ ಇದೆಲ್ಲಾಗಿ ಈ ಸ್ಕೀಮ್ ಬಿಟ್ಟಿದ್ದಾರೆ. ತುಂಬಾ ಜನ ಕೆಲಸ ಇಲ್ಲ ಅಂತ ಇದ್ದಾರೆ. ಇದರಿಂದ ತುಂಬಾ ಜನ ದುಡಿಮೆ ಮಾಡ್ಕೊಂತ ಇದ್ದಾರೆ. ಇದರಿಂದ ಎಲ್ಲಾರು ಯೂಸ್ ಆಗುತ್ತೆ. ಹೆಣ್ಮಕ್ಳಿಗೆ, ಹೈಯರ್ ಎಜುಕೇಶನ್ಗೆ, ಎಮರ್ಜೆನ್ಸಿ ಫಂಡ್ ಇದೆ ಇದರಲ್ಲಿ. ಎಮರ್ಜೆನ್ಸಿ ಈ ಮೆಂಬರ್ ಆದ್ಮೇಲೆ 3 ತಿಂಗಳ ಒಳಗಡೆ ಏನನ್ನ ಎಮರ್ಜೆನ್ಸಿ ಆದ್ರೆ 15,000 ಅವರು ಡೊನೇಟ್ ಮಾಡ್ತಾ ಇದ್ದಾರೆ. ನಮಗೆ ಬಂದು 15,000. ಏನೂ ಆಗಿಲ್ಲ, ಆರೋಗ್ಯವಾಗಿದ್ದೀವಿ ಅಂತಂದ್ರೆ 1 ವರ್ಷಕ್ಕೆ 1 ಲ್ಯಾಕ್ ಕೊಡ್ತಾರೆ. ಏನೂ ಆಗಿಲ್ಲ ಅಂದ್ರೆ 15,000 ತಗೊಂಡಿಲ್ಲ 1 ವರ್ಷ ಒಳಗಡೆ ಅಂದ್ರೆ 1 ವರ್ಷಕ್ಕೆ 1 ಲ್ಯಾಕ್ ಆಗುತ್ತೆ. ಎಮರ್ಜೆನ್ಸಿ ಫಂಡ್ ಇದೆ. ತುಂಬಾ ಯೂಸ್ ಆಗುತ್ತೆ. ಅದರಿಂದ ಯಾರಿಗೂ ಇದು ತೊಂದರೆ ಇಲ್ಲ. ಇದು ಬಂದು ಆಗ್ರಾದಲ್ಲಿ ಬ್ರಾಂಚು. ಫೌಂಡರ್ ಬಂದು ಸುನಿಲ್ ದತ್ತಾ ಶರ್ಮಾ ಅಂತ ಇವ್ರ ಹೆಸರು. ಸುನಿಲ್ ದತ್ತಾ ಶರ್ಮಾ ಅಂತ. ಲೀಗಲ್ ಡಾಕ್ಯುಮೆಂಟ್ ಎಲ್ಲ ಇದಾವೆ. ಇದರಿಂದ ಯಾರಿಗೂ ತೊಂದರೆ ಇಲ್ಲ, ಏನೂ ಡೌಟ್ ಇಲ್ಲ. ಏನೇ ಡೌಟ್ ಅಂದ್ರೂ ಕ್ಲಿಯರ್ ಮಾಡ್ತಾರೆ.